ಕೇಳಿಸ್ಕೊಂಡೆ. ಆಮೇಲೆ ಈಗ ವಿಚಾರಕ್ಕೆ ಬರೋದಾದರೆ, ನಾನು ಪ್ರಾರಂಭದಲ್ಲಿ ಭಾಗವತ ಓದಿರಲಿಲ್ಲ, ಇತ್ತೀಚೆಗಷ್ಟೇ ಪ್ರಾರಂಭ ಮಾಡಿದ್ದು. ಆದರೆ ಇದರ ಮೊದಲನೇ ಪ್ರಭಾವ ಹೇಗೆಂದರೆ, ಆ್ಯಕ್ಚುಲಿ ನಮ್ಮ ಬಹುಶಃ ನನ್ನ ಇದೊಂದು ಕೆಲವು ಅನಿಸಿಕೆಗಳು ಮತ್ತು ಅನುಭವಗಳು, ಬರೀ ಅನಿಸಿಕೆ ಅಲ್ಲ, ಅನಿಸಿಕೆ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್, ಅನುಭವದ ಮೇಲೆ ಅನಿಸಿಕೆ. ಉತ್ತರ ಭಾರತದಲ್ಲಿ ಈ ಶಾಸ್ತ್ರ ಗ್ರಂಥ ಅಂದರೆ ಅಲ್ಲಿ ತುಳಸಿ ರಾಮಾಯಣ ಕೂಡ ಅವರಿಗೆ ಶಾಸ್ತ್ರ ಗ್ರಂಥ. ಆಮೇಲೆ ಗುಜರಾತ್ಗೆ ಹೋದರೆ ಭಾಗವತ, ಯು ಪಿನಲ್ಲಿ ಎರಡು ಮಿಕ್ಸ್ ಇದೆ. ಆಮೇಲೆ ಮಧ್ಯಪ್ರದೇಶಕ್ಕೆ ಬಂದಾಗಲೂ ಕೂಡ ಭಾಗವತ, ಶ್ರೀಮದ್ ಭಾಗವತ. ಅಲ್ಲೆಲ್ಲ ನೀವು, ನಾನು ಮೊದಲನೇ ಸಲ ನರ್ಮದೆಗೆ 2 ಸಲ ಹೋಗಿ ಬಂದೆ. ಎರಡನೇ ಸಲ ಹೋದಾಗ ಬೇರೆ ವಿಚಾರವಾಗಿ ಹೋಗಿದ್ದೆ. ಎರಡನೇ ಸಲ ಹೋಗಿದ್ದೆ ಏಕಾಂತಕ್ಕೆ. ಮೊದಲನೇ ಸಲ ಹೋಗಿ ಏನು ಒಂದು ಕುತೂಹಲಕ್ಕೆ, ಧರ್ಮದ ಬಗ್ಗೆ ಇಷ್ಟೆಲ್ಲ ಕೇಳಿದ್ವಲ್ಲ, ಏನು ಕುತೂಹಲ ಅಂತ ನೋಡ್ಲಿಕ್ಕೆ ಹೋದಾಗ ನನಗೆ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ನಮ್ಮ ಓಂಕಾರೇಶ್ವರಲ್ಲಿ ಇದ್ದೆ, ನಾನು ನಮ್ಮ ಕುಟೀರದಲ್ಲಿ ಎದುರುಗಡೆ ಮಾರ್ಕಂಡೇಯ ಆಶ್ರಮ ಇದೆ. ನಮ್ಮ ನದಿ ಗೊತ್ತಿರುತ್ತೆ, ಮತ್ತೆ ಐಲ್ಯಾಂಡ್, ಓಂಕಾರೇಶ್ವರ ಐಲ್ಯಾಂಡ್. ಆ ತಟದಲ್ಲಿ ಮಾರ್ಕಂಡೇಯ ನವಾಂಧ ಸ್ತುತಿಗಳು, ಆ ಕಡೆಗೆ ನಡೆದಾಡುವ ದೇವರು ಅಂತ ಕರೀತಾರೆ, ಈ ಕಡೆ ಅವರು ಬ್ರಹ್ಮಜ್ಞಾನಿ ಅಂತ ಆ ಕಡೆ ಜನ ಹೇಳ್ತಾರೆ. ಹಾಗಾಗಿ ಅವ್ರನ್ನ ಹುಡ್ಕೊಂಡು ಹೋಗಿದ್ದೆ ನೋಡ್ಲಿಕ್ಕೆ ಹೋಗಿದ್ದ. ಅಲ್ಲಿ ಅವರ ಆಶ್ರಮದಲ್ಲಿ ಭಾಗವತ ಸಪ್ತಾಹ ಇತ್ತು. ನಾನು ಹೋಗಿ 2 ದಿವಸಕ್ಕೆ ಪ್ರಾರಂಭ ಆಯಿತು. ಸಾಯಂಕಾಲ 3 ಗಂಟೆಗೆ ಪ್ರಾರಂಭ ಆಗಿದೆ. ಸಾಧಾರಣವಾಗಿ ಜನರಲ್ ಸಾಯಂಕಾಲ ನಿಮಗೆ 12 ಗಂಟೆ ಮೊದಲನೇ ದಿವಸ ಹೇಳ್ತಾ ಇದ್ದೀನಿ, 1 ಗಂಟೆ 1:15ವರೆಗೂ ಜನ ಯಾರು ಕಾಣಲಿಲ್ಲ. ಆಮೇಲೆ ಬಂದ್ರಪ್ಪ 3:15 ಶುರುವಾಗುವ ಹೊತ್ತಿಗೆ ಒಂದು 10,000 ಜನ ಕನಿಷ್ಠ ಪಕ್ಷ. ಎಲ್ಲಿಂದ ಬರ್ತಾರೆ? ಎಲ್ಲ ಹಳ್ಳಿಗಳು. ಅಲ್ವಾ? ಈಗ ನಾನು ಮಾದಿ ಹಳ್ಳಿಯಿಂದ ಬಂದೆ. ಹೆಂಗೆ ಬಂದೆ ಸ್ವಾಮೀಜಿ? ಕಾರ್ ವ್ಯವಸ್ಥೆ ಮಾಡಿದ್ರು, ನಮ್ಮ ಮಠದಲ್ಲಿ ಕಾರ್ ಇದೆ, ಯಾರೋ ಒಬ್ಬ ಚಾಲಕ ಇದ್ದಾನೆ, ಅವನ್ನ ಕರ್ಕೊಂಡು ಬಂದೆ. ಹಂಗಲ್ಲ, ಎತ್ತಿನ ಗಾಡಿ ಇಟ್ಕೊಂಡು ಬೆಳಿಗ್ಗೆ ಬಿಡ್ತಾರೆ ಊರು.